ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಗಾಯದ್. ಸಿಎಂಎಸ್ ರಾಬರಿ ಪ್ರಕರಣ ಮಾಸುವ ಬೆನ್ನಲ್ಲೇ ಮತ್ತೊಂದು ಹಣ ದರೋಡೆ ಪ್ರಕರಣ ನಡೆದಿದೆ. ಪೇಮೆಂಟ್ಸ್ ಸರ್ವಿಸ್ ಕಂಪನಿ ಸಿಬ್ಬಂದಿಯಿಂದ ಮಹಾವಂಚನೆ ನಡೆದಿರುವಂತದ್ದು. ಇನ್ನು ಎಟಿಎಂಗೆ ಹಣ ತುಂಬಲು ಕೊಟ್ಟಿದ್ದ 1 ಕೋಟಿಗೂ ಅಧಿಕ ಹಣವನ್ನ ಖದೀಮರು ದೋಚಿದ್ದಾರೆ. ಹಿಟಾಚಿ ಎಂಬ ಕಂಪನಿಯ ಸಿಬ್ಬಂದಿಯು ಹಣ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ. 2 ಪ್ರತ್ಯೇಕ ತಂಡಗಳು ಹಣ ದರೋಡೆ ಮಾಡಿವೆ. ಒಂದು ತಂಡ 50 ಲಕ್ಷ, ಮತ್ತೊಂದು ತಂಡದಿಂದ 80 ಲಕ್ಷ ದರೋಡೆಯನ್ನ ಮಾಡಿಕೊಂಡು ಎಸ್ಕೇಪ್ ಆಗಿವೆ. ಎಸ್ಬಿಐ, ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಹಣ ಡೆಪಾಸಿಟ್ ಮಾಡುವ ಕಂಪನಿ ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕೋರಮಂಗಲದ ಆಕ್ಸಿಸ್ ಬ್ಯಾಂಕ್ನಿಂದ ಹಣ ತೆಗೆದುಕೊಂಡು ಎಟಿಎಂಗಳಿಗೆ ಡೆಪಾಸಿಟ್ ಮಾಡಲು ಕಂಪನಿ ಅಧಿಕಾರಿ ಸೂಚನೆಯನ್ನ ಕೊಟ್ಟಿದ್ರು. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್, ಪ್ರವೀಣ್ ಕುಮಾರ್, ವರುಣ್ ಎಂಬ ಸಿಬ್ಬಂದಿಗೆ ಸೂಚನೆಯನ್ನ ಕೊಟ್ಟಿದ್ರು. 2 ತಂಡ ಮಾಡಿ ಒಂದು ತಂಡಕ್ಕೆ 80,49,800 ರೂಪಾಯಿ, ಮತ್ತೊಂದು ತಂಡಕ್ಕೆ 57,96,400 ರೂಪಾಯಿಯನ್ನ ಹಿಟಾಚಿ ಕಂಪನಿಯ ಅಧಿಕಾರಿ ಮಿಥುನ್ ನೀಡಿದ್ರು. ಆದರೆ 2 ತಂಡಗಳು ಎಟಿಎಂಗಳಿಗೆ ಹಣ ಹಾಕದೆ ಎಸ್ಕೇಪ್ ಆಗಿವೆ. ಜನವರಿ 19ನೇ ತಾರೀಕು ಎಟಿಎಂಗೆ ಹಣ ಹಾಕಲು ಅಧಿಕಾರಿ ಮಿಥುನ್ ಸೂಚಿಸಿದ್ರು. ಸದ್ಯ ಘಟನೆ ಸಂಬಂಧ ಕೋರಮಂಗಲ ಪೊಲೀಸ್ ಠಾಣೆಗೆ ಮಿಥುನ್ ದೂರನ್ನ ನೀಡಿದ್ದಾರೆ. ಇನ್ನು ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಗಳಿಗಾಗಿ ತೀವ್ರ ಹುಡುಕಾಟವನ್ನ ನಡೆಸಿದ್ದಾರೆ.